ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನತಕ್ಕಂಥ 5 ಪಾಯಿಂಟ್ಸನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬ ಮೇಷರಾಶಿಗೆ ಭಾಳ ಇಂಪಾರ್ಟೆಂಟು. ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಏನೇನು ಒಳ್ಳೆಯದಾಗಲಿದೆ ಅವ್ರಿಗೂ ಸಹ ಗೊತ್ತಾಗಬೇಕು. ನೆನಪಿರಲಿ, 5 ಎಚ್ಚರಿಕೆಗಳ ವಿಡಿಯೋ ಸಹ ಇದೆ. ಅದು ಇನ್ನೊಂದು ವಿಡಿಯೋ ಬರ್ತದೆ, ಇದು ಬರೀ ಶುಭ ವಿಚಾರಗಳ ವಿಡಿಯೋ ಆಗಲಿದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೇಷರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಯಾರಿಗೂ ಏನು ಹೇಳದೆ ಸೈಲೆಂಟ್ ಆಗಿ ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿರ್ತಾ ಇರ್ತೀರಾ. ಬಟ್ ನಿಮ್ಮನ್ನ ಗುರುತಿಸೋದಿಲ್ಲ, ಅಥವಾ ನಿಮ್ಮ ಶ್ರಮವನ್ನ ಗುರುತಿಸೋದಿಲ್ಲ. ಇದೊಂದು ಇರುತ್ತೆ ಮನಸ್ಸಲ್ಲಿ, ಗುರುತಿಸಿದಷ್ಟು ಬಿಟ್ಟರೆಷ್ಟು ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆದರೆ ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ನಿಮ್ಮನ್ನ, ನಿಮ್ಮ ಕೆಲಸವನ್ನ, ನಿಮ್ಮ ಶ್ರಮವನ್ನ ಈ ಫೆಬ್ರವರಿ ತಿಂಗಳಲ್ಲಿ ಗುರುತಿಸುವ ಸಾಧ್ಯತೆ ಜಾಸ್ತಿ ಇದೆ. ಪರವಾಗಿಲ್ಲ, ಈ ಕ್ಯಾಂಡಿಡೇಟ್, ಈ ಒಬ್ಬ ಉದ್ಯೋಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಇವರಿಂದ ಇಷ್ಟು ಅನುಕೂಲ ಆಯಿತು ನೋಡಿ, ಇವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು. ನಿಮ್ಮ ಉದ್ಯೋಗವನ್ನ, ನಿಮ್ಮ ಕೆಲಸವನ್ನ ಖಂಡಿತವಾಗಿ ಗುರುತಿಸ್ತಾರೆ, ನಿಮ್ಮ ಶ್ರಮವನ್ನ ಗುರುತಿಸ್ತಾರೆ. ಖಂಡಿತವಾಗಿ ಒಳ್ಳೇದಾಗಲಿ. ಸೊ ಅದು ಇನ್ನೂ ಸ್ವಲ್ಪ ಅನುಕೂಲ ಆಗಲಿ ಅಂತ ನಾವು ಅದಕ್ಕೆ ಅಂದರೆ ಸ್ವಲ್ಪ ಚೆನ್ನಾಗಿ ನಿಮ್ಮನ್ನು ಗುರುತಿಸಿ ಸ್ವಲ್ಪ ಜಾಸ್ತಿ ಒಳ್ಳೇದಾಗಲಿ ನಿಮಗೆ ಉದ್ಯೋಗಾದಿ ಜೀವನದ ವಿಚಾರದಲ್ಲಿ ಅಂತೇಳಿ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕೆ ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಇನ್ನು ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡುವಂತಹ ವ್ಯವಹಾರಗಳಿರಬಹುದು, ಕಮಿಷನ್ ಬೇಸ್ಡ್ ವ್ಯವಹಾರಗಳಿರಬಹುದು, ಅಥವಾ ಮಿಡ್ಲ್ ಮ್ಯಾನ್ ಅಂದ್ರೆ ಮಧ್ಯವಸ್ಥಿಕೆ ಒಯ್ದು ಒಂದು ಎರಡು ಜನರ ಸಮಸ್ಯೆ ಮಧ್ಯವಸ್ಥಿಕೆ ಹೋಗಿ ಮೀಡಿಯೇಷನ್ ಮಾಡ್ತಿರಲ್ಲ, ಅದಿರಬಹುದು. ಅದರ ರಿಸಲ್ಟ್ಸ್ ನೀವು ಚೆನ್ನಾಗಿ ಸಿಗ್ತಾ ಇಲ್ಲ ಅಂತ ಅನ್ಕೋಬಹುದು, ಬಟ್ ಅದರ ರಿಸಲ್ಟ್ ಸಿಗುತ್ತೆ, ತುಂಬಾ ಪ್ರಾಫಿಟ್ಸ್ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅದರ ರಿಸಲ್ಟು. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಈ ಹಿಂದೆ ಜನವರಿ ತಿಂಗಳಲ್ಲಾಗಿರಬಹುದು, ಅಥವಾ ಡಿಸೆಂಬರ್ ತಿಂಗಳು ಮಾಡಿದ್ದಿರಬಹುದು, ಅಥವಾ ಫೆಬ್ರವರಿ ತಿಂಗಳಲ್ಲೇ ಮಾಡಿದ್ದಿರಬಹುದು. ಯಾವ್ದಾದ್ರು ಕಮಿಷನ್ ನಿಮಗೆ ಬರಬೇಕಾ, ಆ ಕೆಲಸದ ಕಮಿಷನ್ ಬರುತ್ತೆ. ಅಥವಾ ನೀವು ಒಂದು ಮೀಡಿಯೇಷನ್ ಮಾಡಿಕೊಟ್ಟಿದ್ದೀರಾ, ಮಧ್ಯವಸ್ಥಿಗೆ ವಹಿಸ್ಕೊಟ್ಟಿದ್ದೀರಾ, ಮಧ್ಯದಲ್ಲಿ ನೀವು ನಿಂತ್ಕೊಂಡೆಲ್ಲ ವ್ಯವಹಾರ ಮಾಡ್ಕೊಟ್ಟಿದ್ದೀರಾ, ಅದ್ರ ದುಡ್ಡು ನಿಮಗೆ ಬರುತ್ತೆ. ಅಥವಾ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನೋ ವ್ಯವಹಾರ ಮಾಡ್ತೀರಾ, ನಿಮಗೆ ಬರಬೇಕಾ ದುಡ್ಡು ಬಂದಿಲ್ಲ, ಅದು ನಿಮ್ದು ಬರುತ್ತೆ. ಸೊ ಈ ತರಹ ನೀವು ಮನಸ್ಸಲ್ಲಿ ಅನ್ಕೊಂಡಿರ್ತೀರ ಇದು ಹೋಯ್ತು ಬಿಡತ್ಲಾಗಿ ಅಂತ, ಆದರೆ ಅದು ನಿಮಗೆ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸ್ವಲ್ಪ ದೇವತಾರಾಧನೆ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕಷ್ಟಾರ್ಜಿತ ಖಂಡಿತವಾಗಿ ನಿಮ್ಮ ಕೈ ಸೇರಲಿದೆ. ಅದಕ್ಕೆ ಬೇಕಾಗಿರತಕ್ಕಂಥ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಮೇಷರಾಶಿಯವರಿಗೆ ಮೂರನೇ ಶುಭ ವಿಚಾರ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಟುಂಬದ ಹಿರಿಯರ ಮಧ್ಯವಸ್ಥಿಕೆಯಿಂದ ಜಗಳ ಮನಸ್ತಾಪಗಳ ಸುಧಾರಣೆ ಅಂತ. ಅಂದರೆ ನೀವು ಮೇಷರಾಶಿಯ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮನೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಸ್ವಲ್ಪ ತಾರ್ಕಕ್ಕೆ ಹೋಗಿ ಜಗಳ ಆದರೆ ದೊಡ್ಡ ಪ್ರಮಾಣದ ಸಮಸ್ಯೆ ಆಗ್ಬಿಟ್ಟಿದೆ. ಅಂದರೆ ದೊಡ್ಡವರು, ಹಿರಿಯರು ಅನ್ಸ್ಕೊಂಡವರು ಮಧ್ಯವಸ್ಥಿಗೆ ವಹಿಸಿ, ಇಲ್ಲ ನೀವೆಲ್ಲ ಹಂಗೆ ಮಾಡ್ಕೋಬಾರ್ದು ಅಂಥೇಳಿ ಸುಧಾರಿಸಿ, ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಲಿ ಅವ್ರು ಸುಧಾರಿಸ್ತಾರೆ, ಅದನ್ನು ಸುಧಾರಿಸಿ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡ್ತಾರೆ. ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೂ ಹಿರಿಯದಾಗಿ ಏನೋ ಸರ್ಪದೋಷದಿಂದಾಗಿ ಹಿಂಗಾಗ್ತಾ ಇದೆ, ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ಆಗ್ತಾ ಇದೆ ಅಂತ ಆದರೆ ನಾವು ವಿಶೇಷವಾದ ಪರಿಹಾರನ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ವಿಶೇಷ ಪ್ರಸಾದ ಸಹ ಕೊಡ್ತಾ ಇದ್ದೇವೆ. ನಾಲ್ಕನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯ ರೈತರಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿದ್ದರೆ, ರೈತರು ಕೃಷಿಕರು ಆಗಿದ್ದರೆ, ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದರೆ, ಈ ಥರ ಕುಜರ ಸಂಬಂಧಪಟ್ಟಂತಹ ಯಾವುದೇ ವೃತ್ತಿಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥ ಮೇಷರಾಶಿಯವರಾಗಿದ್ದರೆ, ನೀವು ಈ ಹಿಂದೆ ಮಾಡ್ಕೊಂಡು ಬಂದಂಥ ಎಲ್ಲ ವ್ಯವಹಾರಗಳು, ಅಥವಾ ಮಾಡಿದಂಥ ಹೂಡಿಕೆ, ಅಥವಾ ಮಾಡಲ್ಪಟ್ಟಂತಹ ಶ್ರಮ ಈ ಒಂದು ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿ ಸಿಗಲಿದೆ. ಈಗ ನೀವು ರೈತರಪ್ಪ, ನೀವು ಈ ತುಂಬ ಬೆಳೆ ಹಾಕಿದ್ದೆ, ಒಂದು 2-3 ತಿಂಗಳಿಂದ ಕಷ್ಟಪಡ್ತಾ ಇದ್ದೀನಿ, ಫೆಬ್ರವರಿ ತಿಂಗಳಲ್ಲಿ ಆ ಬೆಳೆ ಕೈಗೆ ಬರುತ್ತೆ, ಒಳ್ಳೆ ಬೆಲೆನೂ ಸಿಗುತ್ತೆ, ಬೆಳೆನೂ ಬರುತ್ತೆ, ಬೆಲೆನೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ರಿಯಲ್ ಎಸ್ಟೇಟು ಯಾವುದೋ ಒಂದು ವ್ಯವಹಾರ ಕೂತ್ಕೊಂಡು ಅಗ್ರಿಮೆಂಟ್ ಹಾಕಿಸಿ ತುಂಬ ಕಷ್ಟಪಡ್ತಾ ಇದ್ದೀರಾ 3-4 ತಿಂಗಳು 6 ತಿಂಗಳಿಂದನೂ, ಈಗ ಈ ಫೆಬ್ರವರಿಲಿ ಆ ವ್ಯವಹಾರ ಮುಗಿದೋಯ್ತು, ನಿಮ್ಮ ಕಮಿಷನ್ ನಿಮಗೆ ಸಿಕ್ತು ಅನ್ನೋ ಥರನೂ ಆಗುತ್ತೆ. ಈಗ ನೀವು ಹೋಟೆಲ್ ಬಿಸ್ನೆಸ್ ನಡೆಸ್ತಾರ, ಅಥವಾ ಏನೋ ಒಂದು ಮಾಡ್ತಾ ಇದ್ದೀರಾ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ, ಮೊದಲಿಂದ ನೀವು ಪಡ್ಕೊಂಬಂದಂಥ ಶ್ರಮ, ಈ ಹಿಂದೆ 2-3 ತಿಂಗಳಿಂದ ಮಾಡಿದಂಥ ಶ್ರಮ ಇದೆಯಲ್ಲ, ಹಾಕಿದ ಶ್ರಮ, ಅದರ ಫಲವನ್ನು ನೀವು ತುಂಬ ಚೆನ್ನಾಗಿ ನಿರೀಕ್ಷೆ ಮಾಡಬಹುದಾಗಿರ್ತದೆ. ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ರೈತರಿಗಂತೂ ತುಂಬಾ ಚೆನ್ನಾಗಿದೆ, ಖಂಡಿತವಾಗಿ ಒಳ್ಳೆಯದಾಗಲಿ. 5ನೇಯ ಶುಭ ವಿಚಾರ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅದೃಷ್ಟವಶಾತ್ ಒಂದಿಷ್ಟು ಅನುಕೂಲ ಇದೆ ಅಂತ. ಅಂದ್ರೆ ನೀವು ಈ ಹಿಂದೆ ಯಾರಿಗೋ ಸಹಾಯ ಮಾಡಿರ್ತೀರಿ, ಆಯ್ತಾ, ಮರ್ತು ಬಿಟ್ಟಿರ್ತೀರಿ, ಅಥವಾ ಯಾರೋ ನಿಮಗೊಂದು ಮಾತು ಕೊಟ್ಟಿರ್ತಾರೆ, ನಾನಿದ್ದೀನಿ ಏನು ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು,
ಅದನ್ನ ಮರ್ತು ಬಿಟ್ಟಿರ್ತಾರೆ, ನೀವು ಮರ್ತು ಬಿಟ್ಟಿರ್ತೀರ ಅವ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಥವಾ ಯಾರಿಗೋ ಹಣ ಸಹಾಯ ಮಾಡಿರ್ತೀರ, ಮರ್ತು ಬಿಟ್ಟಿರ್ತೀರ ದುಡ್ಡನ್ನು. ಸೊ ಈ ಥರ ಯಾವುದೇ ನೀವು ದೊಡ್ಡದೇನೋ ಒಂದು ಕೆಲಸವನ್ನು ಮಾಡಿ ಮರ್ತು ಬಿಟ್ಟಿರ್ತೀರಲ್ಲ, ಏನೋ ಸಮಸ್ಯೆ ಇಲ್ಲ, ಫೆಬ್ರವರಿ ತಿಂಗಳಲ್ಲಿ ನೆನಪು ಮಾಡ್ಕೊಂಡು ಅವರೇ ದುಡ್ಡು ವಾಪಸ್ ತಂದು ಕೊಡ್ತಾರೆ. ನೋಡಿರಿ, ನನಗೆ ಯಾವಾಗ ದುಡ್ಡು ಸಹಾಯ ಮಾಡಿದ್ರಿ, ತೊಗೊಳ್ಳಿ ನಿಮ್ಮ ದುಡ್ಡು. ಆವಾಗ ನನಗೆ ಅದೊಂದು ಹೆಲ್ಪ್ ಮಾಡಿದ್ರಿ, ಬನ್ನಿ ನಿಮ್ಗೆ ಈಗ ಏನು ಹೆಲ್ಪ್ ಮಾಡಬೇಕು ಹೇಳಿ ನಾನು ಮಾಡಿಕೊಡ್ತೀನಿ. ಇದು ನಂಬಲಿಕ್ಕೆ ಅಸಾಧ್ಯ ಅನ್ಸುತ್ತೆ. ಆದರೆ ಮರೆತಿದ್ದಂಥ ಹಣ ಅಥವಾ ನೀವು ಮಾಡಿ ಮರೆತೋಗಿದ್ದಂತಹ ಸಹಾಯ ಅಥವಾ ಒಂದು ಅಚಾನಕ್ಕಾಗಿ ಒಂದು ಒಳ್ಳೆಯ ಅವಕಾಶದ ಸ್ವರೂಪದಲ್ಲಿ ನಿಮ್ಮನ್ನು ಬಂದು ಸೇರಿದೆ, ನಿಮಗೊಂದು ಸಿಗಲಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ ಸಹ. ಇನ್ನು ಇಷ್ಟೆಲ್ಲ ಇರ್ತಕ್ಕಂಥ ಅಥವಾ ಇನ್ನೂ ಯಾಕೆಂದರೆ ಸಮಸ್ಯೆಗಳಿಲ್ಲ ಅಂತಲ್ಲ, 5 ಎಚ್ಚರಿಕೆಗಳು ಸಹ ಇದೆ. ಅದು ಇನ್ನೊಂದು ವಿಡಿಯೋ ಮಾಡಾಕ್ತೇನೆ. ಈ ಶುಭ ವಿಚಾರ, ಈಗ ನಾನು ಹೇಳ್ತಕ್ಕಂಥ ಶುಭ ವಿಚಾರಗಳು ನಿಮಗೆ ಆಗಬೇಕು ಅಂತ ಅಥವಾ ಮುಂದೆ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಹೇಳುವಂತಹ ಸಮಸ್ಯೆಗಳು ಅದಾಗಬಾರದು ಅಂತಿದ್ರು ಸಹ ಆವಾಗ ಪರಿಹಾರ ಬಹಳ ಮುಖ್ಯವಾಗಿರುತ್ತೆ. ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂದರೆ ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಮಾಘ ಪೂರ್ಣಿಮಾ, ಮಾಘ ಮಾಸದ ಹುಣ್ಣಿಮೆ, ಅತ್ಯಂತ ಅದ್ಭುತವಾದಂತಹ ಒಂದು ದಿನ ಅವತ್ತು. ಯಾಕೆಂದರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ, ಯಾಕೆಂದ್ರೆ ನೋಡಿ ಈಗ ಮತ್ತೆ ಪುನಃ ಎಲ್ಲರೂ ಉತ್ತರ ಭಾರತದ ಕಡೆ ತಿರುಗಿದ್ದಾರೆ, ಆಯಿತಾ. ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯ ಸ್ನಾನ ಅಂತ. ಸೊ ಅಂಥ ಅದ್ಭುತವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂಥ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಆದರೆ ಆ ವಿಶೇಷವಾದ ಪ್ರಸಾದದ ಬಗ್ಗೆ ಸಹ ಸ್ವಲ್ಪ ನಿಮಗೆ ಹೇಳ್ಬಿಡ್ತೇನೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವಂಥ ಆಶ್ಲೇಷ ಬಲಿ ಪೂಜೆ ಇರಬಹುದು, ಸರ್ಪಶಾಂತಿ ಹೋಮ ಇರಬಹುದು, ಗುರು ಶಾಂತಿ ಇರಬಹುದು, ಶನಿ ಶಾಂತಿ ಇರಬಹುದು, ನವಗ್ರಹ ಶಾಂತಿಗಳಿರಬಹುದು. ಇದು ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮಗಳು. ಇದನ್ನೂ ಹೊರತುಪಡಿಸಿ ಇನ್ನೂ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಪ್ರಸಾದ ಸ್ವರೂಪ ವಿಶೇಷವಾಗಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು, 10 ವಿಧ. ಇಲ್ಲಿ ಶ್ವೇತಾರ್ಕ ರತ್ನಗಳು ಸಹ ಇದೆ. ಶ್ವೇತಾರ್ಕ ರತ್ನಗಳು ನಿಮಗೆ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ನಿಗ್ರಹವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಯಶಸ್ಸನ್ನು ನಿಮಗೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಇರತಕ್ಕಂಥ ಇನ್ನು 9 ರತ್ನಗಳು, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು, ಯಾವ ರತ್ನಗಳು. ಯಾಕೆಂದ್ರೆ ಒಂದು ರತ್ನ ನಿಮಗೆ ದುಡ್ಡು ಕೊಟ್ಟರೆ, ಒಂದು ಐಶ್ವರ್ಯವನ್ನ, ಒಂದು ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನ, ಒಂದೊಂದು ರತ್ನಗಳು ಒಂದೊಂದು ರೀತಿಯವಾದಂತಹ ಅದ್ಭುತಗಳನ್ನ, ಫಲಗಳನ್ನು ಕೊಡ್ತಕ್ಕಂಥದ್ದು. ಈ 9 ಪ್ಲಸ್ ಇದೊಂದು, ಈ 10 ವಿಧದ ವಿಶೇಷವಾದಂತಹ ಒಂದು ಉಪರತ್ನಗಳ ಒಂದು ಬ್ರಾಸ್ಲೆಟ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳು ಕೊಡ್ತಾ ಇದ್ದೇವೆ. ನಿಮಗೂ ಸಹ ವಿಶೇಷವಾಗಿ ಇದು ಬೇಕು ಅಂತ ಆದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ಇನ್ನೂ ವಿಶೇಷವಾಗಿ ಏನೇನು ಹೋಮಗಳು ಮಾಡ್ತಾ ಇದ್ದೇವೆ, ಅದರಲ್ಲಿ ಇದು ಎನರ್ಜೈಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸದ್ಯಕ್ಕೆ ನಾನು ನಿಮಗೆ ಹೇಳ್ತಿರೋದು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸಂತಾನ ಗೋಪಾಲ ಕೃಷ್ಣ ಹೋಮ, ಹೀಗೆ ಇನ್ನೂ ಹಲವಾರು ಹೋಮಗಳಿದೆ. ಆ ಎಲ್ಲ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸುಮ್ಮನೆ ಸಿಂಪಲ್ ಆಗಿ ನೀವು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕೊಂಡ್ಬಿಟ್ರು ಸಾಕು. ನಾನು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡಿದ್ದೀನಿ. ನೀವು ರೈಟ್ ಹ್ಯಾಂಡಲ್ಲಿ ಕೂಡ ಹಿಂಗೆ ಬಲಗೈಯಲ್ಲಿ ಹಿಂಗೆ ನೀಟಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಬಹಳ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಇದು ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.